ಎಲ್ಲ ಅಮಾಯಕ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ. ಅಮಾಯಕ ಜನತೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಿನ್ನೆ ಮೊನ್ನೆ ಒಂದು ಪೋಸ್ಟ್ ಹಾಕಿದೆ. ಏನು ಅಂತ ಅಂದರೆ, ಭರತ್ ಭೂಷಣ್ ತಿವಾರಿ ಅಂತೇಳಿ ಇವರು BSc ಮಾಡ್ಕೊಂಡಿರೋ ಒಂದು ಗ್ರ್ಯಾಜುಯೇಟು. ಸೊ ಇವ್ರನ್ನ ಪೊಲೀಸರು ಶೂಟ್ ಆ್ಯಂಡ್ ಸೈಟಲ್ಲಿ ಸಾಯಿಸಿರ್ತಾರೆ. ರೀಸನ್ ಇಷ್ಟೇನೆ, ಅವ್ರ ಮನೆ ಫ್ಲಡ್ ಬಂದು ಹಾಳಾಯ್ತು ಅಂತ ಹೇಳ್ಬಿಟ್ಟು ಸೊ ಗೌರ್ಮೆಂಟ್ ಆಫೀಸ್ಗೆ ಹೋಗ್ತಾರೆ. ಸೊ ಅಲ್ಲಿ ಅವ್ರ ಕೆಲಸ ಆಗೋದಿಲ್ಲ. ಸೊ ಅದೇ ರೀತಿ ಯಾರ್ಯಾರು ಈ ಥರ ಫ್ಲಡ್ಡಲ್ಲಿ ಯಾರ್ಯಾರು ಮನೆ ಕಳ್ಕೊಂಡಿರ್ತಾರೆ, ಸೊ ಅವರು ಕೂಡ ಓಡಾಡ್ತಿರ್ತಾರೆ. ಸೊ ಇವ್ರಿಗೆಲ್ಲ ನಾನು ಜನನಾಯಕನಾಗಿ ನಿಂತ್ಕೋಬೇಕು, ಸೊ ಇವ್ರಿಗೆಲ್ಲ ನಿಂತ್ಕೊಂಡ್ರೆ ಇವ್ರಿಗೊಂದು ಆಶ್ವಾಸನೆ ಬರುತ್ತೆ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಸೊ ಅವರು ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಜನನ ಸೇರಿಸಿ, ಸೊ ಜನದ ಕಡೆಯಿಂದ ಪ್ರತಿ ಗೌರ್ಮೆಂಟ್ ಆಫೀಸ್ಗೆ ಹೋಗೋದು, ಸೊ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ಸ್ನ ಮೀಟ್ ಮಾಡೋದು, ಪ್ರತಿ ಸಲ ಆ ಡಾಕ್ಯುಮೆಂಟ್ಸ್ ಕೊಡೋದು. ಸೊ ಈ ಥರ ಒಂದು 2 ಇಯರ್ಸಿಂದ ಮಾಡ್ತಾ ಇರ್ತಾನೆ. ಸೊ ನಾನು ಹೇಗೆ ದೇವಸ್ಥಾನಕ್ಕೋಸ್ಕರ MLAಗೆ ಫೋನ್ ಮಾಡೋದು, ಅಲ್ಲಿ ಮತ್ತು ಈ ದೇವಸ್ಥಾನದ್ದು ಅಂದರೆ ಈ ಮೊನಮೆಂಟ್ಸ್ ಅಡ್ಮಿನಿಸ್ಟ್ರೇಟಿವ್ಸ್ ಯಾರು ಇರ್ತಾರೆ, ಸೊ ಅವ್ರಿಗೆಲ್ಲ ನಾನು ಲೆಟರ್ಸ್ ಬರೆದಿದ್ದೀನಿ. ಸೊ ನನ್ನ ಬಗ್ಗೆ ಬಿಟ್ಟಾಕಿ, ನಾನೇನಂತ ದೊಡ್ಡ ಇವನಲ್ಲ. ಬಟ್ ಭೂಷಣ್ ಅವರು ಏನು ಮಾಡಿದ್ದಾರೆ ಅಲ್ವಾ, ಇದು ಜನಕ್ಕೋಸ್ಕರ ಮಾಡಿರೋದು, ಜನಕ್ಕೋಸ್ಕರ ಹೋರಾಡಿದ್ದಾರೆ ಅವರು. ಬಟ್ ಅವ್ರು ಮಾಡಿರೋ ಮಿಸ್ಟೇಕ್ ಏನಂತ ಅಂದರೆ, ಒಂದೇ ಮಿಸ್ಟೇಕ್ ಅವ್ರು ಮಾಡಿರೋದು. ಸೊ ಅವರು ಇನ್ಸ್ಪೈರ್ಡ್ ಬೈ ಭಗತ್ ಸಿಂಗ್. ಸೊ ಭಗತ್ ಸಿಂಗ್ನ ನೋಡಿ ಇನ್ಸ್ಪೈರ್ ಆಗಿರೋದ್ರಿಂದ ಸೊ ಈ ಗೌರ್ಮೆಂಟ್ ಆಫೀಸರ್ಸ್ಗೆ ನಾನು ಈ ಥರ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ. ಸೊ ಗನ್ ಇಟ್ಟು ಅವ್ರಿಗೆ ಶೂಟ್ ಮಾಡೋದು ಬೇಡ, ಗನ್ ಇಟ್ಟು ಅಟ್ಲೀಸ್ಟ್ ಭಯ ಇಕ್ಸಿದ್ರೆ ಅವ್ರು ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ, ನಮ್ಮ ಜನಗಳಿಗೆ ಅಟ್ಲೀಸ್ಟ್ ಉಳ್ಕೊಳೋದಕ್ಕೆ ಒಂದು ನೆಲೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ಗನ್ ಪರ್ಚೇಸ್ ಮಾಡ್ತಾರೆ. ಅದು ವಿತೌಟ್ ಲೈಸೆನ್ಸ್ ಆಗಿರುತ್ತೆ. ಸೊ ದಟ್ ಈಸ್ ರಿಯಲಿ ಇಲ್ಲೀಗಲ್. ಸೊ ಅದರಿಂದ ಅದೇನಾಗುತ್ತೆ ಅಂತ ಅಂದರೆ, ಒಂದು ದಿವಸ ಪೊಲೀಸ್ ಅವರೇ ಬಂದು ಈ ಥರ ನೋಡಪ್ಪ, ಈ ಥರ ನಿನ್ನ ಹತ್ರ ಇಲ್ಲಿಗಲ್ ಲೈಸೆನ್ಸ್ ಗನ್ ಇದೆ, ಸೊ ಗನ್ ಕೊಟ್ಬಿಡು ನಮಗೆ, ಸೊ ನೀನೇನಿದೆ ನೀನು ಪ್ರೊಟೆಸ್ಟ್ ನೀನು ಮಾಡ್ಕೊ ಅಂತ ಹೇಳ್ತಾರೆ. ಸೊ ಅವರು ಅದಕ್ಕೆ ಅಂದರೆ ಸರಿ ಆಯಿತು, ನೀವು ಹೋಗಿ ನಾಳೆ ನಾನು ಬಂದು ಅದೇನಿದೆ ನಾನು ಸ್ಟೇಷನಲ್ಲಿ ಬಂದುಬಿಟ್ಟು ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಸ್ಟೇಷನಲ್ಲಿ ಬಂದು ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆನೇ ನೆಕ್ಸ್ಟ್ ಡೇ ಮಾರ್ನಿಂಗು ಇವರೇ ಪೊಲೀಸರೇ ಅವ್ರ ಮನೆ ಹತ್ರ ಹೋಗಿ ಈ ಥರ ನಿನ್ನ ಗನ್ ಕೊಡು, ಇಲ್ಲ ಅಂತ ಅಂದರೆ ನಿಂಗೆ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಆಗಿದೆ, ನಾನು ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವರು ಭೂಷಣ್ ತಿವಾರಿ ಅವ್ರೇನು ಮಾಡ್ತಾರೆ ಅಂತ ಅಂದರೆ, ಸೊ ಗನ್ ನೀವು ನೋಡಿರ್ಬೋದು, ಈ ವಿಡಿಯೋಸ್ ಎಲ್ಲ ನೋಡಿರ್ತೀರ ಯೂಶಲಿ. ಸೊ ನಾನು ನಿಮ್ಗೆ ಜಸ್ಟ್ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಸೊ ಗನ್ ಬಿಸಾಕ್ಬಿಟ್ಟು, ಸೊ ನಾನು ಈ ಥರ ಗನ್ ಕೊಟ್ಟಿದ್ದೀನಿ ನಿಮಗೆ, ಸೊ ಇಲ್ಲಿಂದ ನನಗೂ ನಿಮಗೂ ಯಾವುದೇ ಥರ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಹೋಗ್ತಾರೆ. ಬಟ್ ಹೋಗಿ ನೆಕ್ಸ್ಟ್ ಇನ್ನೊಂದು 2-3 ಅವರ್ಸ್ಗೆ ಪೊಲೀಸವರು ಅವ್ರ ಮನೆ ಹತ್ರ ಹೋಗಿ ಅವ್ರನ್ನ ಶೂಟ್ ಆ್ಯಂಡ್ ಸೈಟ್ ಆರ್ಡರ್ ಪ್ರಕಾರ ಮಿಸ್ಫೈರ್ ಆಯ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಶೂಟ್ ಮಾಡ್ತಾರೆ. ಸೊ ಇಲ್ಲಿ ಕಾನ್ಸೆಪ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜನಗಳ ಪರ ಹೋರಾಡೋದೇ ತಪ್ಪಾ? ಅಲ್ಲ, ಯಾರೋ ಒಬ್ರು ಒಳ್ಳೇದು ಮಾಡ್ತಿದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಜನ ಇದ್ದಾರೆ. ಸೊ ವಿ ಆರ್ ಆಲ್ ಪಬ್ಲಿಕ್ಗೆ ಥ್ರೆಟ್ ಬಂದರೆ ಸೊ ಗೌರ್ನಮೆಂಟ್ ಏನಕ್ಕೆ ಇರಬೇಕು? ಇಲ್ಲಿ ನಾನು ಒಬ್ಬನೇ ನನಗೆ ಥ್ರೆಟ್ ಅಂತ ನಾನು ಹೇಳ್ತಾ ಇಲ್ಲ, ಪಬ್ಲಿಕ್ಗೆ ಇದು ಥ್ರೆಟ್ ಆಗಿರೋದು. ಅಂದರೆ ಒಂದು 100 ಜನಕ್ಕೆ ಒಂದು ಥ್ರೆಟ್ ಅಂತ ಅನ್ಸಿದ್ರೆ ಅದು ಪಬ್ಲಿಕ್ ಆಗೇ ಆಗುತ್ತೆ. ಸೊ ಅಷ್ಟು ಜನಕ್ಕೆ ಥ್ರೆಟ್ ಇರಬೇಕಾದ್ರೆ ಸೊ ಈ ಗೌರ್ನಮೆಂಟಲ್ಲಿ ಏನಕ್ಕಿತ್ತು? ಸೊ ಅದು ಸೆಕೆಂಡ್ ಥಿಂಗು. ಸೊ ಥರ್ಡ್ ಥಿಂಗ್ ಏನಂತ ಅಂದರೆ, ಸೊ ಇವ್ರನ್ನ ಸಾಯಿಸಾದ್ಮೇಲೆ ಅವ್ರ ಮೇಲೆ ಎಷ್ಟು ಚೀಪ್ ಗೌರ್ನಮೆಂಟ್ ಅಂತ ಅಂದರೆ, ನಿಜ ಹೇಳೋದಕ್ಕೆ ನನಗೆ ಅಸಹ್ಯ ಆಗ್ತಾಯಿದೆ ಇಂಡಿಯನ್ ಗೌರ್ನಮೆಂಟ್ಸ್ ಬಗ್ಗೆ. ಸೊ ಅಲ್ಲೇ ಅಂತಲ್ಲ, ಇಫ್ ಇನ್ ಕೇಸ್ ನಾನು ಕೂಡ ದೇವಸ್ಥಾನದ ಬಗ್ಗೆ ಏನಾದರೂ ಹೋರಾಟ ಮಾಡಿ ಪ್ರೊಟೆಸ್ಟ್ ಮಾಡಿ ನಾನು ಅಲ್ಲೋಗ್ತೀನಿ ಇಲ್ಲೋಗ್ತೀನಿ, MLA MP CM ಯಾರ ಹತ್ರ ಬೇಕಾದರೂ ಹೋಗ್ತೀನಿ ಅಂತ ಹೇಳಿದ್ರು ಒಳಗಡೆಯಿಂದನೇ ನನ್ನನ್ನು ಕೂಡ ಇದೇ ರೀತಿ ಮುಚ್ಚಾಕಿಸ್ಬಿಡೋರು. ಇವ್ರನ್ನ ಹೇಗೆ ಮುಚ್ಚಾಕ್ಸಿದ್ದಾರೆ ಅಂತ ಅಂದರೆ, ಇವರು ಒಬ್ಬ ಅಂದರೆ ಮೆಂಟಲ್, ಸೊ ಅವ್ರಿಗೆ ಅವ್ರು ಮಾನಸಿಕವಾಗಿ ನೊಂದಿದ್ದಾರೆ, ಮತ್ತು ಅವ್ರಿಗೆ ಫಿಸಿಕಲಿ ಅವರು ಏಬಲ್ ಇಲ್ಲ ಯಾವುದೇ ಇದೇ ಥರ ಇದನ್ನು ಮಾಡೋದಕ್ಕೆ ಅಂತ ಹೇಳಿ ಸೊ ಅವ್ರನ್ನ ಸಾಯಿಸಿ, ಅದಕ್ಕೆ ಇವರು ಮೆಂಟಲ್ ಅಂತ ಹೇಳಿದ್ಮೇಲೆ ಸೊ ಯಾರಿಗೆ ಎಷ್ಟು ಬೇಜಾರಾಗ್ಬೋದು ಹೇಳಿ? ಅವ್ರ ಪೇರೆಂಟ್ಸ್ ಎಷ್ಟು ಸಫರ್ ಆಗಿರ್ತಾರೆ, ಯಾಕಂದರೆ ಕಣ್ಮುಂದೆನೇ ಎಲ್ಲ ನೋಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಈ ಥರ ನಿಮ್ಮ ಫ್ಯಾಮಿಲಿನಲ್ಲೂ ಕೂಡ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ, ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಏನೋ ಒಂದು ಕೆಲಸ ಇರುತ್ತೆ, ಒಂದು ಚಿಕ್ಕ ಸೈನ್ ಹಾಕೋದಿರುತ್ತೆ, ಅಥವಾ ಯಾವುದೋ ಒಂದು ಟ್ಯಾಕ್ಸ್ ಕಟ್ಟೋದಿರುತ್ತೆ. ಇವತ್ತು ನಮ್ಮ ಟ್ಯಾಕ್ಸ್ ನಾವು ಕಟ್ಟಬೇಕಂತ ಅಂದ್ರೂ, ನಿಜ ಹೇಳ್ತಾ ಇದ್ದೀನಿ, ಇವತ್ತಿನ ಬೆಂಗಳೂರಲ್ಲಿ ಆಗ್ತಾ ಇರೋಂಥ ಸತ್ಯ, ನಮ್ಮ ಟ್ಯಾಕ್ಸು ನನ್ನ ಮನೆಗೆ ನಾನು ಟ್ಯಾಕ್ಸ್ ಕಟ್ಟಬೇಕಂತ ಅಂದರೆ ಆ ಟ್ಯಾಕ್ಸ್ ನಾನು ಇವಾಗ ಆನ್ಲೈನ್ ಇದೆ,
ಕೆಲವು ಸಲ ಆನ್ಲೈನ್ ಪೋರ್ಟಲ್ ವರ್ಕ್ ಆಗಿಲ್ಲ ಅಂತ ಅಂದ್ರೂ ನಾನು ಅಲ್ಲಿ ಆಫೀಸ್ ಹತ್ರ ಹೋದ್ರೆ ಸೊ ಅವ್ರೇನು ಮಾಡ್ತಾರೆ, ಅಮೌಂಟ್ ಇಸ್ಕೋತಾರೆ, ಮ್ಯಾನ್ಯುವಲ್ ರಿಸಿಪ್ಟ್ ಹಾಕ್ಕೊಡ್ತಾರೆ. ಸೊ ಅದಕ್ಕೆ ಅಂತಲೇ ಅವ್ರಿಗೆ ಸ್ವಲ್ಪ ಲಂಚ ಕೊಡಬೇಕು. ಸೊ ಒಂದು ಪಾಸ್ಪೋರ್ಟ್ ಆಫೀಸ್ಗೆ ಹೋದ್ರೂ ಅಲ್ಲೂ ಕೂಡ ಲಂಚ ಕೊಡಬೇಕು. ನೀವು ಎಲ್ಲೇ ಹೋಗಿ ಇವತ್ತು ಲಂಚಕ್ಕೋಸ್ಕರ ಜನ ಈ ಗೌರ್ಮೆಂಟ್ ಆಫೀಸ್ ಏನಿದೆ ಈ ಅಡ್ಮಿನಿಸ್ಟ್ರೇಟರ್ಸು, ಸೊ ಇವರೆಲ್ಲ ಲಂಚದಿಂದ ಬಿದ್ದಿದ್ದಾರೆ. ಬಿಟ್ಟರೆ ಇಲ್ಲಿ ಯಾರಿಗೂ ಏನು ನ್ಯಾಯ ಸಿಗ್ತಾ ಇಲ್ಲ. ಇವಾಗ ನನ್ನ ಮನೆ ಏನಿದೆ ಅದನ್ನು ನಾನು ಕೆಲಸ ಕ್ಲಿಯರ್ ಮಾಡ್ಕೋಬೇಕಂತ ಅಂದರೆ ಸೊ ನಾನು ಗೌರ್ಮೆಂಟ್ ಆಫೀಸ್ಗೆ ಹೋಗಿ ನಾನು ಲಂಚ ಕೊಟ್ಟರೆ ನನ್ನ ಕೆಲಸ ಆಗುತ್ತೆ. ನಾನು ಲಂಚ ಕೊಡಲಿಲ್ಲ ಅಂತ ಅಂದರೆ ಆ ಕೆಲಸ 1 ವರ್ಷ ನಿಲ್ಲುತ್ತೆ, 2 ವರ್ಷ ನಿಲ್ಲುತ್ತೆ, ಅಥವಾ ಜೀವನ ಪೂರ್ತಿ ನಿಂತೋಗುತ್ತೆ. ಕೊನೆಗೆ ಒಂದು ದಿವಸ ಅದು ನಂದೇ ಆಗಿರಲ್ಲ. ಆ ಥರ ಮಾಡಿಬಿಡ್ತಾರೆ ಗೌರ್ಮೆಂಟ್ ಅವರು. ಸೊ ದಯವಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ಅಂದರೆ ಒಂದು ಒಳ್ಳೆ ಭಾವನೆ ನನ್ನ ಕಡೆಯಿಂದ ಈ ಜನಗಳಿಗೆ, ದಯವಿಟ್ಟು ಯಾರು ಕಾಪಾಡೋದಕ್ಕೆ ಹೋಗಬೇಡಿ. ಅದಕ್ಕಿಂತ ಒಂದು ಲಿಮಿಟ್ ಇತ್ತು. ಯಾವಾಗ ಅಂತಂದರೆ ಇದೇ ಒಂದು ಬಿಫೋರ್ 90s. ಸೊ ಒಬ್ರಿಗೊಬ್ರು ಆಗೋರು. ಬಟ್ ಇವತ್ತಿನ ಕಾಲದಲ್ಲಿ ನೀನು ಇನ್ನೊಬ್ಬನಿಗೆ ಆಗ್ತಾ ಇದೆಯಾ ಅಂತ ಅಂದರೆ ಸೊ ಅವನೇ ಬಂದ್ಬಿಟ್ಟು ನಿನಗೆ ಪ್ಲ್ಯಾನ್ ಮಾಡಿರ್ತಾನೆ. ಇವ್ನು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಇವನ ಹತ್ರ ದುಡ್ಡಿದೆ, ಇವ್ನು ನನಗೆ ಸಪೋರ್ಟ್ ಮಾಡೋ ಎಮೋಷನಲ್ ಆಗಿ ಇವನ್ನ ಬ್ಲ್ಯಾಕ್ ಮೇಲ್ ಮಾಡಿ ಇವನ ಹತ್ರ ದುಡ್ಡು ಕಿತ್ಕೊಂಡು ಕಳಿಸ್ಬಿಡೋಣ ಅಂತೇಳಿ. ಸೊ ದಯವಿಟ್ಟು ಯಾರೂ ಅಷ್ಟೇ ಈ ಗ್ರೂಪೈಸಮ್ ಮಾಡಿಕೊಂಡು ಯಾವುದೋ ಪ್ರೊಟೆಸ್ಟ್ಗೆ ಹೋಗೋದು ಅದೆಲ್ಲ ಮಾಡಬೇಡಿ. ನಿಜ ಇವತ್ತು ಭೂಷಣ್ ತಿವಾರಿ ಅವ್ರದ್ದು ನಾನು ಒಂದೇ ಮಾತು, ಈ ಭರತ್ ಭೂಷಣ್ ತಿವಾರಿ ಅವ್ರು ಏನಿದ್ದಾರೆ ಇವ್ರದ್ದು ಒಂದೇ ಮಾತು ನಾನು ಹೇಳ್ತಾ ಇಲ್ಲ. ಸೊ ಇಲ್ಲಾಗಿರೋದು ಬಂದ್ಬಿಟ್ಟು ಅವ್ರೊಬ್ರಿಗೆ ಡೆತ್ ಅಂತ ಆಗಿಲ್ಲ. ಈ ಥರ ಹೋರಾಡಿರೋರು ಎಲ್ಲಾರನ್ನೂ ಗೌರ್ಮೆಂಟ್ ಅವ್ರು ಯಾರೂ ಬಿಡ್ತಿಲ್ಲ. ದಯವಿಟ್ಟು ನನ್ನ ಪ್ರೊಫೈಲ್ ಚೆಕ್ ಮಾಡಿ ನೋಡಿ. ನೀವೆಲ್ಲ ಅಂದ್ಕೊಂಡಿದ್ದೀರಾ ನಾವೇನಕ್ಕೆ ಇವನ್ನ ಫಾಲೋ ಮಾಡಬೇಕು, ಇವನಿಂದ ನಮ್ಗೇನಿದೆ, ಬರೀ ದೇವ್ರ ಬಗ್ಗೆ ದೇಂಡ್ರ ಬಗ್ಗೆ ಆಗ್ತಾನೆ ಅಂತ ಅಲ್ಲ. ನೋಡಿ, ನಾವು ನಮ್ಮ ಮೋನಮೆಂಟ್ಸ್ ಅಂದರೆ ನಮ್ಮ ದೇವಸ್ಥಾನ, ನಮ್ಮ ಹಳೆ ಕಾಲದವ್ರು ಉಳಿಸಿ ನಮ್ಗೇನು ಹೋಗಿದ್ದಾರೆ ಅದನ್ನ ನಾವಿವತ್ತು ಉಳಿಸ್ಕೊಳ್ಳಿಲ್ಲ ಅಂತಂದರೆ ನಾಳೆ ದಿವಸ ನನ್ನ ಮಗ ಅಥವಾ ನನ್ನ ಮೊಮ್ಮಗಂಗೆ ಇಲ್ಲಿ ಆ ಜಾಗದಲ್ಲಿ ಹೋಗಿ, ಆ ದೇವಸ್ಥಾನ ಇರೋ ಜಾಗದಲ್ಲಿ ಹೋಗಿ ನಿಂತ್ಕೊಂಡ್ರು ನೀನು ಆ ದೇವಸ್ಥಾನದ ಮೇಲೆ ನಿಂತಿರ್ತೀರ ಅಷ್ಟೇ. ಆ ದೇವಸ್ಥಾನ ಮಣ್ಣು ಕೆಳಗಡೆ ಹೋಗಿರುತ್ತೆ. ಸೊ ದಯವಿಟ್ಟು ಎಲ್ಲರಿಗೂ ನಾನು ಹೇಳ್ತಿರೋದು ಇಷ್ಟೇ, ಈ ಥರ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲಿ ಸಪೋರ್ಟ್ ಮಾಡ್ತೀರಾ? ಥ್ರೂ ಆನ್ಲೈನು ಈ ಥರ ಸಪೋರ್ಟ್ ಮಾಡಿ, ಅಥವಾ ಥ್ರೂ ಪೇಜಸ್ಸು, ಅಥವಾ ಥ್ರೂ ಅವ್ರ ಬಗ್ಗೆ ಏನಾದರೂ ಶೇರ್ ಮಾಡೋದು, ಬೇರೆ ನಿಮ್ಮ ಫ್ರೆಂಡ್ಸ್ ಕೇಳೋದು. ಸೊ ಈ ಥರ ಮಾಡಿ. ಯಾವತ್ತೂ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡು ಅವ್ರಿಗೋಸ್ಕರ ಸಪೋರ್ಟ್ ಮಾಡೋದು ಮಾಡಬೇಡಿ. ಬಿಕಾಸ್ ನಿಜ ಹೇಳ್ತಾ ಇದ್ದೀನಿ, ಗೌರ್ನಮೆಂಟ್ ಸರಿ ಇಲ್ಲ. ಅದರಲ್ಲೂ ಇವತ್ತಿನ ಕರ್ನಾಟಕ ಗೌರ್ನಮೆಂಟ್ ಏನಿದೆ, ಸೊ ನಮ್ಮ DK ಅವ್ರು ಏನಿದ್ದಾರೆ, ಸೊ ಅವ್ರು ಬಂದಾದ್ಮೇಲಂತೂ ಇನ್ನೂ ಹಗರಣಗಳಾಗಲಿ ಅಥವಾ ಈ ಥರ ತುಂಬ ಇದೆ, ಇನ್ನು ನಡೆಯೋದು ನೋಡೋದು ತುಂಬ ಇದೆ. ನೀವೆಲ್ಲ ನೋಡ್ತಾ ಇರ್ತೀರಾ. ನೋಡ್ರಿ, ಇವತ್ತೆಲ್ಲೋ ಯಾವುದೋ ಒಂದು ಸ್ಟೇಟಲ್ಲಿ ಆಗಿದೆ, ನಾಳೆ ದಿವಸ ನಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಆಗುತ್ತೆ ಈ ಥರ ವಿಷಯ. ಆ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಎತ್ತೆಚ್ಕೊಂಡು ಆಲ್ಮೋಸ್ಟು ನೀವು ಒಬ್ಬರೇ ಮೂವ್ ಆಗಿ ನಿಮ್ಮ ಫ್ಯಾಮಿಲಿನೂ ಕರ್ಕೊಂಡು ಹೋಗ್ಬೇಡಿ. ಯಾಕಂತ ಅಂದರೆ ಮನೇಲಿರೋದು, ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ಇವತ್ತು ನನಗೆ ಅಣ್ಣ ತಮ್ಮ ಇಬ್ಬರು ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ನಾನು ಹೋದ್ರೂ ಕೂಡ ನಮ್ಮ ತಮ್ಮ ಏನೋ ಒಂದು ಜೀವನ ನಡೆಸೋದಕ್ಕಾದರೂ ಇರ್ತಾನೆ, ನಮ್ಮ ಅಪ್ಪ ಅಮ್ಮನ ನೋಡ್ಕೊಳೋದಕ್ಕೆ, ನಮ್ಮ ಫ್ಯಾಮಿಲಿನ ನೋಡ್ಕೊಳೋದಕ್ಕೆ. ಅಪ್ಪಿ ತಪ್ಪಿ ಇಡೀ ಫ್ಯಾಮಿಲಿ ಹೋದರೆ, ಅಪ್ಪಿ ತಪ್ಪಿ ನಾಳೆ ದಿವಸ ಇಡೀ ಫ್ಯಾಮಿಲಿನ ಎತ್ಬಿಟ್ರೆ ಈ ಗೌರ್ಮೆಂಟವರು, ದುಡ್ಡಿರೋರು, ನಿಜ ನಾವೆಲ್ಲ ಏನು ಮಾಡಬೇಕು? ಕೊನೆಗೆ ಆಸ್ತಿನೂ ಬಿಡಲ್ಲ, ನಮ್ಮನ್ನು ಸಾಯಿಸಿ ಆಸ್ತಿನೂ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಪ್ಲೀಸ್ ಗಾಯ್ಸ್, ದಯವಿಟ್ಟು ನಿಮ್ದೇನಿದೆ ಸಪೋರ್ಟು ಫಾಲೋ ಆಗಲಿ, ಶೇರಲ್ಲಾಗಲಿ, ಅಥವಾ ಇನ್ನೊಬ್ರಿಗೆ ಒಂದು ಪೋಸ್ಟಲ್ಲಿ ಹಾಕ್ಬಿಟ್ಟು ಕಳಿಸೋದಾಗಲಿ. ಸೊ ಈ ಥರ ಮಾಡಿ. ಯಾರೂ ಮ್ಯಾನ್ಯುವಲಾಗಿ ಹೋಗ್ಬಿಟ್ಟು ನಾನು ಸಪೋರ್ಟಿಗೆ ಬರ್ತೀನಿ ನಿನಗೆ ಅಂತ ಹೋಗ್ಬೇಡಿ, ಅದೇ ನಿಮಗೆ ಕುತ್ತಾಗುತ್ತೆ. ಸೊ ಇದು ನನ್ನ ಕಡೆಯಿಂದ ಎಲ್ಲರಿಗೂ ಒಂದು ರಿಕ್ವೆಸ್ಟು. ಸೊ ದಯವಿಟ್ಟು ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ಕೊಂಡು ಹೆಲ್ಪ್ ಮಾಡಿ. ಯಾಕಂತಂದರೆ ನೀವು ಯಾರಿಗೆ ಹೆಲ್ಪ್ ಮಾಡ್ತಾ ಇರ್ತೀರೋ ಆ ಪರ್ಸನ್ನೇ ನಿಮಗೆ ಕೊನೆಗೆ ಪ್ಲ್ಯಾನ್ ಮಾಡಿ ನಿಮಗೆ ತಲೆ ಹೊಡಿತಾರೆ. ಸೊ ಇದು ಸತ್ಯ. ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನೀವು ಯಾವುದಾದ್ರೂ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗಿರ್ತೀರ, ನಿಮಗೂ ಈ ಥರ ಅನ್ಯಾಯ ಆಗಿರುತ್ತೆ. ಸೊ ಈ ಅನ್ಯಾಯನ ನಾವು ತಡಿಲೇಬೇಕು. ಬಟ್ ತಡೆಯೋದಕ್ಕಂತೂ ಆಗೋದಿಲ್ಲ. ಆದಷ್ಟು ನಾವು ಡೈರೆಕ್ಟಾಗಿ ಹೋಗಿ ಮುಖ ತೋರಿಸೋದಕ್ಕಿಂತ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟು ಅದು ಎಲ್ಲಿ ಹೋಗಿ ರೀಚ್ ಆಗಬೇಕೋ ಅಲ್ಲಾಗುತ್ತೆ. ಅಟ್ಲೀಸ್ಟ್ ಅದು ಯಾರಿಗೆ ಏನಾಗಬೇಕೋ ಅದು ಅವ್ರು ಫೈನಲೈಸೇಷನ್ ಮಾಡ್ಕೊತಾರೆ. ಸೊ ದಯವಿಟ್ಟು ನಾನು ಇದ್ರ ಬಗ್ಗೆ ತುಂಬ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಗೌರ್ಮೆಂಟ್ ಆಫೀಸ್ಗೆ ಒಬ್ಬರೇ ಹೋಗಿ ಏನಿದೆ ಕೆಲಸ ಅದೇನಿದೆ ಲಂಚ ಕೊಟ್ಬಿಟ್ಟು ಬಂದುಬಿಡಿ. ಅವ್ರನ್ನ ಆಪೋಸಿಟ್ ಹಾಕ್ಕೊಳ್ಬೇಡಿ. ಯಾಕಂತ ಅಂದರೆ ಇವರು ಸಾಯಿಸೋದಕ್ಕೂ ಏಸಲ್ಲ ಗೌರ್ಮೆಂಟವರು. ಅದರಲ್ಲೂ ಇಂಡಿಯನ್ ಗೌರ್ಮೆಂಟ್ ಸರಿ ಇಲ್ಲ. ದಯವಿಟ್ಟು ಇದು ನನ್ನ ಬಿಗ್ ರಿಕ್ವೆಸ್ಟು, ಪ್ಲೀಸ್. ಇದ್ರ ಮೇಲೆ ನಾನೇನು ಮಾತಾಡಲ್ಲ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಣ.
ನಾನು ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂದ್ಕೊಂಡಿದ್ದೆ, ಬಟ್ ಆಗ್ತಾ ಇರೋ ಸಿಚುವೇಶನ್ಸ್ ಇದೆಲ್ಲ ನೋಡಿದ್ರೆ ನಾನು ಈ ದೇವಸ್ಥಾನದ ವಿಷಯದಲ್ಲಿ ಏನಾದರೂ ನಾನು ಡೀಪಾಗಿ ಹೋಗಿದ್ದಿದ್ರೆ ನನ್ನನ್ನು ಯಾವುದೋ ಒಂದು MLA MP ಅಥವಾ ಅಲ್ಲಿನ ಲೋಕಲ್ ಇರೋನೋ ಯಾರಾದರೂ ಹೊಡೆದು ನನ್ನ ಬಿಸಾಕಿರೋರು ಇಷ್ಟೊತ್ತಿಗೆ. ದೇವ್ರ ದಯೆಯಿಂದ ನಾನು ಇಷ್ಟರಲ್ಲಿ ನಿಮ್ಮ ಮುಂದೆ ಇವತ್ತು ಕಾಣಿಸ್ಕೊತಾ ಇದ್ದೀನಿ ಅಂತ ಅಂದರೆ ಆ ಶಿವನ ಆಶೀರ್ವಾದ ನನ್ನ ಮೇಲಿದೆ. ಅದೇ ಥರ ನಿಮ್ಮ ಮೇಲೂ ಇರಲಿ ಅಂತ ಬಯಸ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಕ್ಕಾನ. ಸೊ ಹೇಳಿದ್ದೀನಲ್ವಾ, ಒಬ್ಬೊಬ್ಬರೇ ಹೋಗಿ ದುಡ್ಡು ಕೊಟ್ಬಿಟ್ಟು ಬಂದುಬಿಡಿ. ದುಡ್ಡು ಹೋದರೆ ಬೇಕಾದ್ರೆ ಮನುಷ್ಯ ದುಡ್ಕೋಬೋದು, ಮನುಷ್ಯನೇ ಹೋಗ್ಬಿಟ್ರೆ ಮಣ್ಣೊಳಗಡೆ ಹೋಗ್ಬಿಡ್ತಾನೆ, ಅವ್ನು ಮತ್ತೆ ಎದ್ದು ಬರೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ಇದೊಂದು ರಿಕ್ವೆಸ್ಟ್. ಮತ್ತೆ ಸಿಗೋಣ, ಬಾಯ್.